ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿರ್ತೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ನ ಕೂಡ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ಕೈಂಡ್ ಆಫ್ ಒಂದು 2-3 ಡೇಸ್ನ ವೀಡಿಯೋನ ಒಂದೇ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಕೂಡ ಶುರು ಮಾಡೋಣ ಬನ್ನಿ. ಇವತ್ತು ನೋಡ್ತಾ ಇರ್ಬೋದು, ನಾನು ಸ್ಟಾರ್ಟಿಂಗಲ್ಲೇ ಮೇಕಪ್ನ ಮಾಡ್ತಾ ಇದ್ದೀನಿ. ಹೌದು, ಇವಳಿಗೆ ಒಂದು ಫ್ಯಾಮಿಲಿ ಫಂಕ್ಷನ್ ಇತ್ತು, ಹಾಗಾಗಿ ಅವಳು ಫಂಕ್ಷನ್ಗೆ ಹೋಗ್ತಾ ಇದ್ಲು. ಹಾಗಾಗಿ ಮೇಕಪ್ ಮಾಡಿಕೊಡು, ಹೇರ್ ಸ್ಟೈಲ್, ಸ್ಯಾರಿ ಹಾಕ್ಕೊಡು ಅಂತ ಹೇಳಿದ್ಲು. ಹಾಗಾಗಿ ಮೇಕಪ್ ಎಲ್ಲ ಮಾಡಿಕೊಡ್ತಾ ಇದ್ದೀನಿ. ಸ್ಯಾರಿ ಎಲ್ಲ ಹಾಕಾಯಿತು, ಹಾಗೆ ಮೇಕಪ್ ಕೂಡ ಶುರು ಮಾಡ್ತಾ ಇದ್ದೀನಿ. ಈಗ ನೈಟ್ ಫಂಕ್ಷನ್ಗೆ ಹೋಗ್ತಾ ಇರೋದು, ಹಾಗಾಗಿ ಈ ರೀತಿ ಫ್ಯಾನ್ಸಿ ಸ್ಯಾರಿನ ಹಾಕ್ಕೊಂಡಿದ್ದಾಳೆ. ಇದು ಹಿರಿಯೂರಲ್ಲೇ ತೊಗೊಂಡು ಬಂದಿದ್ದು ಈ ಒಂದು ಸ್ಯಾರಿನ. ಅಂದರೆ ಈಗ ಟ್ರೆಂಡಿಂಗಲ್ಲಿದೆ ಅಲ್ವಾ ಫ್ಯಾನ್ಸಿ ಸ್ಯಾರಿ, ಹಾಗಾಗಿ ಈ ಸ್ಯಾರಿನ ನಾನೇ ಕೂಡ ಸೆಲೆಕ್ಟ್ ಮಾಡಿದ್ದು. ಚೆನ್ನಾಗಿತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವಳಿಗೂ ಕೂಡ ಈ ಒಂದು ಕಲರ್ ಆಗಿರ್ಬೋದು ಎಲ್ಲನೂ. ಬಟ್ ಈ ಒಂದು ಲೈಟ್ ವೆಯ್ಟ್ ಏನೂ ಇರಲ್ಲ. ಇದು ಫ್ಯಾನ್ಸಿ ಸ್ಯಾರಿ, ಆ ಒಂದು ವರ್ಕು ಬಾರ್ಡರ್ ಏನಿರುತ್ತೆ ಸಿಕ್ಕಾಬಟ್ಟೆ ವೆಯ್ಟ್ ಇರುತ್ತೆ. ಸೊ ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಸ್ಯಾರಿ ಎಲ್ಲ ಹಾಕಿದೆ. ಇದು ಟ್ರಾನ್ಸ್ಪರೆಂಟ್ ಇರುತ್ತೆ ಈ ರೀತಿ ಒಂದು ಫ್ಯಾನ್ಸಿ ಸ್ಯಾರಿಗಳು ಅಂತ ಅನ್ನೋರು ಈ ರೀತಿ ಮುಂದೆಗಡೆ ಒಂದು ಸಿಂಗಲ್ ಪಿನ್ನೆ ಮಾಡಿಕೊಂಡು ಅದಾದಮೇಲೆ ಇನ್ನೊಂದು ಪ್ಲೀಟ್ಸ್ನ ತಗೊಂಡು ಈ ರೀತಿ ಜಾಯಿಂಟ್ ಮಾಡಿ ಹಾಕೋದ್ರಿಂದ ಅದು ಅಷ್ಟು ಟ್ರಾನ್ಸ್ಪರೆಂಟಾಗಿ ಒಳಗಡೆ ಬ್ಲೌಸ್ ಎಲ್ಲನೂ ಕಾಣಿಸಲ್ಲ, ಜೊತೆಗೆ ಅದು ಹಾಕಿರೋ ಥರನೂ ಕಾಣಿಸಲ್ಲ. ನಾನು ಇವಳಿಗೆ ಅದೇ ರೀತಿನೇ ಮಾಡಿದ್ದೀನಿ. ಇನ್ನೊಂದು ಚಿಕ್ಕದಾಗಿ ಇಲ್ಲಿ ಫ್ರಂಟಲ್ಲಿ ಇನ್ನೊಂದು ಪ್ಲೀಟ್ಸ್ ಕೊಟ್ಟು ಹಾಕಿದ್ದೀನಿ, ಸೆರಗ್ನ ಮಾಡಿದ್ದೀನಿ. ಹಾಗಾಗಿ ಅದು ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಾ ಇಲ್ಲ ಅಷ್ಟೇ. ನೀವು ಕೂಡ ಯಾರಾದರೂ ಈ ರೀತಿ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಥರ ಕಾಣಿಸ್ತಾ ಇದೆ ಈ ರೀತಿ ಫ್ಯಾನ್ಸಿ ಸ್ಯಾರಿ ಅಂತ ಅಂದ್ಕೊಂಡ್ರೆ, ಈ ರೀತಿ ಒಂದು ಮುಂದೆಗಡೆ 2 ಪ್ಲೀಟ್ಸ್ನ ಮಾಡಿ ಈ ರೀತಿ ಹಾಕ್ಕೊಳ್ಳಿ, ಪಿನ್ ಹಾಕ್ಕೊಳ್ಳಿ. ರೆಡಿ ಮಾಡಿದ್ದೆಲ್ಲ ಆಯಿತು, ಹೇರ್ ಸ್ಟೈಲ್ ಕೂಡ ಮಾಡಿದ್ದಾಯಿತು. ತುಂಬಾ ಚೆನ್ನಾಗಿ ಬಂದಿತ್ತು. ಮೇಕಪ್ ಮಾತ್ರ ಸಿಕ್ಕಾಬಟ್ಟೆ ಸೆಟ್ ಆಗಿತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ಫೋನ್ಗಿಂತ ಕ್ಯಾಮ್ರಾಗಿಂತ ಡೈರೆಕ್ಟಾಗಿ ನೋಡೋಕ್ಕೆ ಸಿಕ್ಕಾಬಟ್ಟೆ ಸೆಟ್ ಆಗಿಬಿಟ್ಟಿತ್ತು. ಫೇಸ್ಗೆ ಮೇಕಪ್ ಮಾಡಿರೋ ಥರ ಅನಿಸ್ತಾ ಇರಲಿಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಜೊತೆಗೆ ಮೆಹಂದಿ ಕೂಡ ಹಾಕಿದ್ದೆ ಅವಳಿಗೆ ಮತ್ತು ನಮ್ಮ ಅತ್ತಿಗೆಗೆ, ನಮ್ಮ ನಿರೀಕ್ಷಾಗೆ, ಎಲ್ರಿಗೂ. ಅವ್ರಿಗೂ ಕೂಡ ಫಂಕ್ಷನ್ ಇತ್ತು ಅಂತ ಹಾಕಿಸ್ಕೊಂಡಿದ್ರು. ಅದಾದಮೇಲೆ ನೋಡ್ತಾ ಇರ್ಬೋದು, ಈಗ ಮ್ಯಾಂಗೋ ಸೀಸನ್ ಅಲ್ವಾ, ಸೊ ಹಾಗಾಗಿ ನಾವು ಮ್ಯಾಂಗೋನ ಈ ರೀತಿ ಡೈಲಿ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದಿದ್ದು. ಏನಿಲ್ಲ, ಜಾಸ್ತಿ ಮ್ಯಾಂಗೋ ಎಲ್ಲ ಕಟ್ ಮಾಡಿ ಹಾಕ್ಕೊಂಡು, ಹಾಲು ಹಾಕ್ಕೊಂಡು, ಜೊತೆಗೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡಿಕೊಂಡು, ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಕುಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಈಗ ಶಾಪ್ಗಳಲ್ಲೆಲ್ಲ ಮಾರ್ತಾ ಇರ್ತಾರಲ್ವಾ ಮ್ಯಾಂಗೋ ಸ್ಮೂತಿ ಆ ಥರದ್ದು. ಸೊ ಅದೇ ರೀತಿ ಬೇಕಾದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು. ಅದು ಹೆವಿ ಆಗುತ್ತೆ, ಇಷ್ಟೇ ಸಾಕು ಅಂತ ಅನಿಸುತ್ತೆ. ಆ ರೀತಿ ತುಂಬಾ ತಿಕ್ಕಾಗೆ ನಾವು ಗ್ರೈಂಡ್ ಮಾಡ್ಕೊಳ್ತೀವಿ, ನೀರು ಜಾಸ್ತಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಲ್ಲ. ಸೊ ಈ ರೀತಿ ತಿಕ್ಕಾಗಿದ್ರೆ ಸೇಮ್ ನಾವು ಹೊರಗಡೆ ಏನು ಕುಡಿತೀವಿ ನೋಡಿ ಅದೇ ರೀತಿ ಇರುತ್ತೆ ಟೇಸ್ಟು ಅಂತ ನಾವು ಅದೇ ರೀತಿ ಮನೆಯಲ್ಲಿ ಮಾಡ್ಕೊಂಡು ಈ ಸೀಸನ್ ಫುಲ್ ಇದೇ ರೀತಿ ಮಾಡ್ಕೊಂಡು ಕುಡಿತಾ ಇರೋದು. ಸೊ ಅದಾದಮೇಲೆ ನೋಡ್ತಾ ಇರ್ಬೋದು, ನೆಕ್ಸ್ಟ್ ಡೇ ಮನೆಗೆ ಎಲ್ಲ ಕ್ಯೂರಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ಗೋಡೆದೆಲ್ಲ ಕೆಲಸ ಆಗಿತ್ತು. ಹಾಗಾಗಿ ಇವತ್ತು ಅಪ್ಪ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂತ ನಾವು ಟ್ರೈ ಮಾಡೋಣ ಅಂತ ಗೋಡೆಗೆ ನೀರು ಹಾಕೋಣ ನೋಡೋಣ ಅಂತ ಹಿಡಿತಾ ಇದ್ವಿ, ನಾನು ನಮ್ಮಮ್ಮ ಸೇರಿಕೊಂಡು. ಸೊ ಅದಂತೂ ಸಿಕ್ಕಾಬಟ್ಟೆ ಕಷ್ಟ. ಅದಕ್ಕೆ ಅಂದರೆ ಹಿಡಿಲಿಕ್ಕೆ ಈಸಿ ಆಗಬೇಕು ಅಂತ ಯಾರಿಗಾದ್ರೂ ನೋಡಿ, ಬೇಕಾದರೆ ನೀವು ಯಾವತ್ತಾದರೂ ಮನೆ ಕಟ್ಟಿದಾಗ ಅಥವಾ ಕಟ್ಟಿದರೆ ಗೊತ್ತಾಗುತ್ತೆ. ಈ ರೀತಿ ಪೈಪಿಗೆ ಒಂದು ಕೋಲ್ನ ಕಟ್ಕೊಂಡ್ರೆ ಅದನ್ನು ಹಿಡ್ಕೊಂಡು ಮೇಲೆ ಗೋಡೆ ತನಕ ಹಿಡಿಯಲಿಕ್ಕೆ ಈಸಿ ಆಗುತ್ತೆ. ಇಲ್ಲ ಬರೀ ಪೈಪಲ್ಲಿ ಹಿಡಿತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ರೀತಿ ಒಂದು ಕೋಲ್ನ ಕಟ್ಕೊಂಡು ಹಿಡಿದ್ರೆ ಈಸಿಯಾಗಿ ಮೇಲ್ ತನಕ ನೀಟಾಗಿ ಎಲ್ಲ ಗೋಡೆಗೆಲ್ಲ ಕ್ಯೂರಿಂಗ್ ನೀರು ಹಾಕ್ಬೋದು ಚೆನ್ನಾಗಿ. ಸೊ ನಮ್ಮ ಕೈಲಂತೂ ಅದು ಹಾಗಲ್ಲ, ಕೈ ಸಿಕ್ಕಾಪಟ್ಟೆ ನೋವು ಬರುತ್ತೆ. ಆ ಒಂದು ಕೋಲು ಜೊತೆಗೆ ಪೈಪು ಮೇಲ್ಗಡೆ ಹಿಂಗೆ ಕೈ ಎತ್ತಬೇಕಲ್ವಾ, ಸಿಕ್ಕಾಪಟ್ಟೆ ನೋವು ಬರುತ್ತೆ. ನಾವು ಕೂಡ ಹಿಡಿತಾ ಇದ್ವಿ, ಅಷ್ಟರಲ್ಲಿ ನಮ್ಮ ಅಪ್ಪ ಬಂದರು, ಇಟ್ಕೊಂಡ್ರು. ಸೊ ಅದೆಲ್ಲ ಆದಮೇಲೆ ಹಲಸಿನ ಹಣ್ಣು ಕೂಡ ಇತ್ತು, ಹಾಗಾಗಿ ಹಲಸಿನ ಹಣ್ಣು ಕೂಡ ಕಟ್ ಮಾಡಿಕೊಂಡು ತಿನ್ನೋಣ ಅಂತ ಕಟ್ ಮಾಡ್ತಾ ಇದ್ದೀವಿ. ಇತ್ತೀಚೆ ಈ ವರ್ಷದಲ್ಲಿ ತಿಂದಷ್ಟು ಹಲಸಿನಹಣ್ಣು ಮಾವಿನ ಹಣ್ಣು ಈ ಲೈಫಲ್ಲಿ ತಿಂದಿಲ್ಲ ಅಂತ ಅನಿಸುತ್ತೆ ನನಗೆ. ಸಿಕ್ಕಾಪಟ್ಟೆ ಜಾಸ್ತಿನೇ ತಿಂದ್ಬಿಟ್ಟಿದ್ದೀವಿ. ಅದೇ ರೀತಿ ಇಲ್ಲಿ ಕೂಡ ಕಟ್ ಮಾಡ್ತಾ ಇದ್ವಿ. ಇದು ಸೈಜಲ್ಲಿ ಚಿಕ್ಕದಿರುತ್ತೆ, ಹಂಗೆ ತಿಂತ ಮಾತಾಡಿಕೊಂಡು ಕಟ್ ಮಾಡ್ತಾ ಅಲ್ಲೇ ಮುಗ್ದೋಗುತ್ತೆ. ಜಾಸ್ತಿ ಹಣ್ಣೇನು ಇರಲ್ಲ, ಹಾಗಾಗಿ ಅಂದರೆ ಇರುತ್ತೆ, ಹಂಗೆ ಕುತ್ಕೊಂಡು ಒಂದಿಬ್ಬರು ಬಿಡಿಸ್ತಾ ತಿಂತ ಅಷ್ಟೇ ಖಾಲಿ ಆಗೋಗ್ಬಿಡುತ್ತೆ. ಸಿಕ್ಕಾಬಟ್ಟೆ ಸ್ವೀಟ್ ಇತ್ತು ಮಾತ್ರ. ಅದು ನಾನು ಲಾಸ್ಟ್ ಒಂದು ಬ್ಲಾಗಲ್ಲಿ ತೋರಿಸಿದ್ದೆ ಅಲ್ವಾ, ನಮ್ಮ ನಿಶ್ಚಿತಾ ಅವ್ರದ್ದು ರಿಲೇಷನ್ನು ಅವ್ರದ್ದು. ಸಿಕ್ಕಾಬಟ್ಟೆ ಚೆನ್ನಾಗಿತ್ತು, ಸ್ವೀಟ್ ಅಂದರೆ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು, ಟೇಸ್ಟಿಯಾಗಿ. ಹಾಗಾಗಿ ಸಿಕ್ಕಾಬಟ್ಟೆ ತಿಂದೆ ಅಂತಲೇ ಹೇಳ್ಬೋದು. ನಾನು ಕುತ್ಕೊಂಡು ತಿಂದು ನೋಡಿ ಎಷ್ಟು ಪೊಸಿಷನ್ಗಳನ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಒಂದು 5-6 ಪೊಸಿಷನ್ಗಳು ಕುತ್ಕೊಂಡು ಎಲ್ಲ ತಿಂದ್ಬಿಟ್ಟು ಅಲ್ಲೇ ಎತ್ತಾಕಿದ್ದಾಯಿತು. ಸೊ ಅದೆಲ್ಲ ಆದಮೇಲೆ ಸಂಜೆಗೆ ಬೀಟ್ರೂಟ್ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೀಟ್ರೂಟ್ ಕೂಡ ಇತ್ತು ಮನೆಯಲ್ಲಿ, ಹಾಗಾಗಿ ಬೀಟ್ರೂಟ್ ಎಲ್ಲನೂ
ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಹಾಗೆ ಅದೇ ರಸ ಹಾಕ್ಕೊಂಡು ಬೀಟ್ರೂಟ್ ಚಪಾತಿ ಕೂಡ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಏನು ಮಾಡ್ಬೋದು ಅಂದರೆ ಬೀಟ್ರೂಟ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿ ಚಪಾತಿ ಒಳಗೆ ಹಾಕ್ಕೊಂಡು ಬೀಟ್ರೂಟ್ ಚಪಾತಿ ಮಾಡ್ಕೊಳ್ಬೋದು. ನಾನು ಅದ ರೀತಿ ಏನು ಬೀಟ್ರೂಟ್ ಗ್ರೈಂಡೆಲ್ಲ ಮಾಡ್ಕೊಂಡೇನು ಪ್ರಾಪರ್ ಬೀಟ್ರೂಟ್ ಚಪಾತಿ ಏನು ಮಾಡಲಿಲ್ಲ. ಇದರಲ್ಲೇ ರಸ ಇರುತ್ತಲ್ವ, ಆ ಒಂದು ರಸನ ಇಂಟ್ಕೊಂಡು ಬೀಟ್ರೂಟ್ ಚಪಾತಿಗೆ ಕೂಡ ಹಿಟ್ಟನ್ನ ಕಲಿಸ್ಕೊಂಡೆ. ಸೊ ಈ ರೀತಿ ರೆಡ್ ಕಲರ್ ಆಗಿ ಅಂದರೆ ರಸ ಮಾತ್ರ ಹಾಕ್ಕೊಂಡಿರೋದು, ಅದನ್ನೇನು ತುಂಬ ಜಾಸ್ತಿ ಏನು ಕಲರ್ ಏನು ಬರಲಿಲ್ಲ, ಸ್ವಲ್ಪ ಮಾತ್ರ ಬಂತು. ಕಲಸಿದಾದ್ಮೇಲೆ ನಾರ್ಮಲ್ ಆಗೇ ಇತ್ತು. ಸೊ ಅದಾದಮೇಲೆ ಬೀಟ್ರೂಟ್ ಎಲ್ಲ ತುರಿದಿದ್ದಾಯಿತು. ಈ ಹಿಟ್ಟನ್ನು ಕೂಡ ಕಲಸಿ ಇಟ್ಕೊಂಡೆ. ಅಷ್ಟರಲ್ಲಿ ಸ್ವಲ್ಪ ನೆನಿಲಿ ಹಿಟ್ಟು ಅಂತ. ಅಷ್ಟರಲ್ಲಿ ಬೀಟ್ರೂಟ್ ಪಲ್ಯ ಮಾಡಲಿಕ್ಕೆ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ, ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಅಂತ ಎಲ್ಲನೂ ಕಟ್ ಮಾಡ್ಕೊಳ್ಳೋದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಎಲ್ಲದನ್ನು ಕಟ್ ಮಾಡಿ ಕೊಟ್ಟೆ. ನಮ್ಮಮ್ಮ ಎಲ್ಲನೂ ಪಲ್ಯ ಮಾಡಿ ಒಗ್ಗರಣೆ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ಸೊ ಅಡುಗೆ ಮನೆ ಕೂಡ ನಾವು ಈ ಕಡೆ ಇಟ್ಕೊಂಡಿರೋದನ್ನ ನಾನು ಇವತ್ತು ತೋರಿಸಿಲ್ಲ ವಿಡಿಯೋದಲ್ಲಿ. ಸೊ ಅದೆಲ್ಲ ತುಂಬ ಹರಡ್ಕೊಂಡಂಗೆ ಆಗುತ್ತೆ ಅಂದ್ಕೊಂಡು ಈ ಕಡೆ ಆ ಕಡೆ ಮಾಡಬಾರ್ದು ಅಂದ್ಕೊಂಡು ಮತ್ತು ಈ ಕಡೆ ಫುಲ್ ಎಲ್ಲ ಎದುರಿಗೆ ಪೂರ ಕೆಳಗಡೆ ಇಟ್ಕೊಂಡು ಹರಡಿರೋ ಥರ ಆಗುತ್ತೆ. ಎಲ್ಲನೂ ಎತ್ತಿಟ್ಕೊಳ್ಳೋಕೆ ಸ್ವಲ್ಪ ಜಾಗ ಬೇಕು ಅಂತ ಈ ಕಡೆ ಒಂದು 2 ಸೆಲ್ಫ್ ಥರ ಮಾಡಿಸ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಅದೆಲ್ಲ ಆದಮೇಲೆ ಅಮ್ಮ ಪಲ್ಯ ಮಾಡ್ತಾಯಿದ್ರು. ನಾನು ಚಪಾತಿ ಹಿಟ್ಟು ಕೂಡ ನೆಂದಿರುತ್ತೆ. ಇನ್ನು ಚಪಾತಿ ಮಾಡ್ಕೊಳ್ಳೋಣ ಅಂತ ಚಪಾತಿ ಕೂಡ ಉಜ್ತಾ ಇದ್ದೀನಿ ಎಲ್ಲನೂ. ನಮ್ಮಮ್ಮ ಚಪಾತಿನ ನಾನು ಉಜ್ಕೊಡ್ತೀನಿ, ಅಮ್ಮ ಬೇಯಿಸ್ತಾ ಇರ್ತಾರೆ. ಸೊ ಈ ರೀತಿ ಮಾಡಿದ್ರೆ ಚಪಾತಿ ಮಾಡೋದಂದರೆ ಸ್ವಲ್ಪ ತಲೆನೋವು. 2 ಕೆಲಸ 3 ಕೆಲಸ ಮಾಡಬೇಕು. ಸೊ ಹಾಗಾಗಿ ಕಲಸಿಡಬೇಕು, ಉಜ್ಬೇಕು, ಬೇಯಿಸಬೇಕು. ಸೊ ಹಾಗಾಗಿ ಒಬ್ಬರೇ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಹಾಗಾಗಿ ನಾನು ಚಪಾತಿನೆಲ್ಲನೂ ಉಜ್ತಾ ಇದ್ದೆ, ಅಮ್ಮ ಎಲ್ಲ ಬೇಯಿಸ್ತಾ ಇದ್ರು. ಬಟ್ಟೆಗಳಿತ್ತು ವಾಶ್ ಮಾಡೋಕ್ಕೆ, ಅದನ್ನು ಕೂಡ ಮಿಷಿನ್ಗೆ ಹಾಕಿ. ಸೊ ಮಳೆ ಕೂಡ ಬರ್ತಾಯಿತ್ತು, ಹೊರಗಡೆ ಸಿಕ್ಕಾಬಟ್ಟೆ ಮಳೆ ಬರ್ತಾಯಿತ್ತು. ಇದ್ದಕ್ಕಿದ್ದಂಗೆ ಜೋರು ಮಳೆ ಬಂದುಬಿಡ್ತು. ಆ ಮಳೆ ಬಂದಿದ್ದಕ್ಕೆ ಫುಲ್ ಎಲ್ಲ ಮನೆ ಮುಂದೆಲ್ಲ ಸಿಕ್ಕಾಬಟ್ಟೆ ನೀರು ನಿಂತ್ಕೊಬಿಟ್ಟಿತ್ತು, ಅಂದರೆ ಲಿಟ್ರಲಿ ಕೆರೆ ಆಗೋಗ್ಬಿಟ್ಟಿತ್ತು. ಸೊ ನೋಡ್ತಾ ಇರ್ಬೋದು, ನಮ್ಮ ಇಡೀ ಕಾಂಪೌಂಡಲ್ಲೇ ಫುಲ್ಲು ನೀರು ನಿಂತೋಗ್ಬಿಟ್ಟಿತ್ತು. ಏನಕ್ಕಪ್ಪ ಅಂದರೆ ಮನೆ ಕೆಲಸ ಮಾಡ್ತಾ ಇರೋದ್ರಿಂದ ಅಲ್ಲಿ ಇಲ್ಲಿ ಮಳ್ಳು ಜಲ್ಲಿ ಕಲ್ಲು ಎಲ್ಲ ಉಬ್ಬು ಅದು ಇದು ಆಗಿಬಿಟ್ಟಿದಲ್ವ, ಹಂಗಾಗಿ ಎಲ್ಲ ಕಡೆ ಹೋಗದೇ ಇರೋ ನೀರು ಆ ರೀತಿ ನಿಂತ್ಕೊಬಿಟ್ಟಿತ್ತು. ಸಿಕ್ಕಾಬಟ್ಟೆ ನೋಡ್ತಾ ಇರ್ಬೋದು, ಮನೆ ಮುಂದೆ ಫುಲ್ಲು ಕೆರೆ ಥರ ಆಗೋಗ್ಬಿಟ್ಟಿತ್ತು. ಸೊ ನನಗಂತೂ ಮನೆಯಲ್ಲಿ ನೆನೆಯೋಕೆ ಇಷ್ಟ, ಬಟ್ ನೆಂದರೆ ತಲೆನೋವು ಬರುತ್ತೆ ಅನ್ನೋದು ಕಷ್ಟ. ಸೊ ಈ ರೀತಿ ಸೊ ನಾನು ಈ ಒಂದು ವಿಡಿಯೋದಲ್ಲಿ ನನ್ನ ಪಿಂಪಲ್ಸ್ ಬಂದಾಗ ನನ್ನ ಸ್ಕಿನ್ನನ್ನು ನಾನು ಯಾವ ರೀತಿ ಟ್ರೀಟ್ ಮಾಡ್ತೀನಿ, ಯಾವ ರೀತಿ ಕೇರ್ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಪಿಂಪಲ್ಸ್ ಬರೋರಿಗೆ ಗೊತ್ತಾಗುತ್ತೆ ಸೊ ಹೆಂಗೆ ಪಿಂಪಲ್ಸ್ ಬಂದು ಎಷ್ಟು ಬೇಜಾರಾಗ್ತಾರೆ ಅಂತ. ಎಲ್ಲಾದರೂ ಹೋಗ್ಬೇಕಂದಾಗ ಪಿಂಪಲ್ಸ್ ಬರುತ್ತೆ, ಯಾವುದಾದ್ರೂ ಫಂಕ್ಷನ್ ಇದೆ ಅಂತ ಅಂದಾಗ ಪಿಂಪಲ್ಸ್ ಬರುತ್ತೆ. ಪಿಂಪಲ್ಸ್ ಬರೋರಿಗೆ ಇದು ರಿಲೇಟ್ ಆಗುತ್ತೆ, ಅದು ಗೊತ್ತಾಗುತ್ತೆ ಅದೇನು ಅನ್ನೋದು. ಸೊ ಈಗಿನ ಕಾಲದಲ್ಲಿ ನಾವು ತಿನ್ನೋ ಫುಡ್ಡು, ನಾವು ಲೈಫ್ ಸ್ಟೈಲು, ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಕೂಡ ಪಿಂಪಲ್ಸ್ಗಳು ಬರುತ್ತೆ. ಮಂತ್ಲಿ ಪ್ರಾಬ್ಲಮ್ಸ್ ಇರುವಾಗ ಕೂಡ ಪಿಂಪಲ್ಸ್ಗಳು ಬರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಥರದ್ರಿಂದ ಪಿಂಪಲ್ಸ್ಗಳು ಬರುತ್ತೆ. ಮೊದಲನೇದಾಗಿ ನಮ್ಮ ಮುಖಕ್ಕೆ ಏನಾದರೂ ಫೇಸ್ ಪ್ಯಾಕ್ ಅಥವಾ ಈ ರೀತಿ ಏನಾದರೂ ಕೇರ್ ಮಾಡ್ತೀವಿ ಅಂತ ಅಂದಾಗ ಫಸ್ಟು ನಾವು ಫೇಸ್ ವಾಶಿಂದ ಅಥವಾ ನೀವು ಯಾವ್ದು ಬಳಸ್ತೀರಾ ಸೋಪಿಂದ ನೀಟಾಗಿ ನಮ್ಮ ಫೇಸ್ ವಾಶ್ನ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ನಾವು ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲಾಂದರೆ ಆ ಒಂದು ಡರ್ಟಿಂದ ಇನ್ನೂ ಸ್ಕಿನ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ನಾವು ಮುಖನ ವಾಶ್ ಮಾಡ್ಕೊಳ್ಬೇಕು ನೀಟಾಗಿ. ಅದಾದಮೇಲೆ ನಮ್ಮ ಸ್ಟೆಪ್ಗಳನ್ನ ಫಾಲೋ ಮಾಡಬೇಕು. ಈ ರೀತಿ ನೋಡ್ತಾ ಇರ್ಬೋದು, ನನಗೂ ಕೂಡ ಪಿಂಪಲ್ಸ್ ಬಂದಿದೆ. ಬಂದಾಗ ನಾನು ತುಂಬ ದೊಡ್ಡದಾಗಿ ಪಿಂಪಲ್ಸ್ ಬಂದಾಗ ಈ ರೀತಿ ಐಸ್ ಕ್ಯೂಬ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಪಿಂಪಲ್ಸ್ ಕೂಡ ರೆಡ್ಯೂಸ್ ಆಗುತ್ತೆ, ಪೇಯ್ನ್ ಕೂಡ ರೆಡ್ಯೂಸ್ ಆಗುತ್ತೆ. ಅದಲ್ಲದಂತೆ ನಾವು ಮೇಕಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ರೀತಿ ಐಸ್ ಕ್ಯೂಬ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಲಾಂಗ್ ಲಾಸ್ಟಿಕ್ ಆಗಿ ಮೇಕಪ್ ಉಳಿಯುತ್ತೆ. ಜೊತೆಗೆ ಫೇಸಿಗೆ ತುಂಬ ಚೆನ್ನಾಗಿ ಮೇಕಪ್ ಸೆಟ್ ಆಗುತ್ತೆ. ಜೊತೆಗೆ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಕೂಡ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಗ್ಲೋಯಿಂಗ್ ಸ್ಕಿನ್ ಕೂಡ ಅಚೀವ್ ಮಾಡ್ಬೋದು ನಾವು ಈ ರೀತಿ ರೆಗ್ಯುಲರ್ ಆಗಿ ಐಸ್ ಕ್ಯೂಬ್ ಮಸಾಜ್ ಮಾಡೋದ್ರಿಂದ. ಜೊತೆಗೆ ಪೋರ್ಸ್ ಏನಿರುತ್ತೆ ನೋಡಿ, ಪೋರ್ಸ್ನ ಕೂಡ ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿ ತುಂಬಾ ಯೂಸಸ್ ಇದೆ ಒಂದು ಐಸ್ ಕ್ಯೂಬ್ ಮಸಾಜಿಂದ. ಈ ಒಂದು ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಬೈ ಬೈ.